ವೆರಿ ಹ್ಯಾಪಿ ಇಫ್ ಯು ಆಸ್ಕ್ ಮೀ ಫಾರ್ ವೆರಿ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅಂದ್ರೆ 45 ದಿವಸದೊಳಗೆ ಇಂಥ ಒಂದು ಬಡ್ಜೆಟ್ ವೇರ್ ಯಾರ ಕೈಲೂ ಒಂದು ಮ್ಯಾಜಿಕ್ ವ್ಯಾಂಡ್ ಇರಲ್ಲ. ಡೂ ಸಮಥಿಂಗ್. ಬಟ್ ಅದ್ರ ಗೊತ್ತಾ ನಾವು ಹೇಳ್ತಾ ಇದ್ವಿ, ಜನ ಏನ್ ನಂಬಿದ್ರು ಗೊತ್ತಾ, ನೀವು ಉದ್ಯಮದವರು ನಂಬಿದ್ರಿ, ಮೋದಿ ಕೈಲಿ ಇದೆ ಅದು. ಅಲ್ಲ ಇದೆ ಬಟ್ ಮಂತ್ರದಂಡ ಹಿಂಗ್ ನಮಗೆ ತಿರ್ಸ್ಬಿಟ್ರೆ ಟಾಕ್ 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 ಅಂತ ಬದಲಾವಣೆ ಆಗುತ್ತೆ. ಅಲ್ಲ ಒಂದೇನು ಅಂದ್ರೆ ಯಾರೇ ಒಬ್ಬರಾಗ್ಲಿ, ನೀವಾಗ್ಲಿ ನಾನಾಗ್ಲಿ ಮೋದಿ ಅವರಾಗ್ಲಿ, ಆಟಿಟ್ಯೂಡ್ ಬೇಕು, ಬೆಳಿಬೇಕು ಅನ್ನೋ ಆಟಿಟ್ಯೂಡ್, ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಟಿಟ್ಯೂಡ್ ಮನಸ್ಸಿನಲ್ಲಿದ್ದರೆ ಆ ಆಟಿಟ್ಯೂಡ್ ಬರುತ್ತೆ. ನೀವು ಇವತ್ತಿನ ನೀವು ಫಿಸಿಕಲ್ ಡಿಫಿಸಿಟ್ ನೋಡಿ, ಇಷ್ಟು ಒಳ್ಳೆ ಬಡ್ಜೆಟ್ ಮಾಡಿರ್ಬೇಕಾರೆ ಯು ಹ್ಯಾವ್ ಟು ಗಿವ್ ಹಿಮ್ ದ ಕ್ರೆಡಿಟ್. ಆ್ಯಂಡ್ ಅರುಣ್ ಜೇಟ್ಲಿ ಆಗಲಿ, ಅವರ ಸೆಕ್ರೆಟರಿಯೇಟ್ ಆಗಲಿ, ದೇ ಮಸ್ಟ್ ಹ್ಯಾವ್ ಪ್ಲೇಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ 45 ಡೇಸಲ್ಲಿ ಮಾಡಿದ್ರು. ದ ಬೆಸ್ಟ್ ಥಿಂಗ್ ಇಸ್ 10,000 ಕೋಟಿ ರೂಪಾಯಿ ಫಾರ್ ಸ್ಟಾರ್ಟ್ಅಪ್ ಕಂಪನಿಗೆ ಎತ್ತಿಟ್ಟಿರೋದು. ಸಿ ವೆರಿ ಇಂಪಾರ್ಟೆಂಟ್. ನಾನು 30 ವರ್ಷದಿಂದ ಸಣ್ಣ ಕೈಗಾರಿಕೆಗಳಿದ್ದೀನಿ. ನಾನು ಯಾವತ್ತು ಇಷ್ಟೊಂದು ದುಡ್ಡನ್ನು ಸಣ್ಣ ಕೈಗಾರಿಕೆಗೆ ಎತ್ತಿಟ್ಟಿರೋದನ್ನು ನೋಡಿಲ್ಲ. ನಾವು 45% ಅದು ಎಕ್ಸ್ಪೋರ್ಟ್ಸ್ ಆಗಲಿ, 45% ಕೆಲಸಗಳು ನಾವೇ ಕೊಡ್ತೀವಿ. ಆದ್ರೂ ಈ ಥರ ಒಂದು ಸಣ್ಣ ಕೈಗಾರಿಕೆಗೆ ಒಂದು ಒತ್ತು ಕೊಟ್ಟು, ಸಣ್ಣ ಕೈಗಾರಿಕೆನೇ ಒಂದು ಬ್ಯಾಕ್ ಬೋನ್ ಆಫ್ಟರ್ ಅಗ್ರಿಕಲ್ಚರ್ ಅನ್ನೋದು ಇದೊಂದೇ ಒಂದು ಬಡ್ಜೆಟ್. ನಾನು ನೀವು ಬರೋಕ್ಕಿಂತ ಮೊದಲು ಮಾತಾಡ್ತಾ ಇದ್ದೀನಿ, ನಿಮ್ಮ ಇದಕ್ಕೂ ನಾನು ಅಭಿಪ್ರಾಯ ತಗೊಂಡು ಮುಂದೆ ಹೋಗ್ಬಿಡ್ತೀನಿ. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಅವ್ರು ಯತ್ನ ಮಾಡಬಹುದಾಗಿತ್ತು ಮೋದಿ ಅವರು. ಅಲ್ಲ, ಮಾಡೋದಕ್ಕೆ ಒಂದು ಕಮಿಟಿನೂ ಮಾಡಿದ್ದಾರೆ. ಇವಾಗ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಕಮಿಟಿ ಅಂತ ಒಂದು ಮಾಡ್ತಿದ್ದಾರೆ. ಅಲ್ಲ ಕಮಿಟಿ ಬಿಡಿ, ಈ ದೇಶದಲ್ಲಿ ತುಂಬಾ ಕಮಿಟಿಗಳಾಗ್ತವೆ. ಅಲ್ಲ, ಅದು ಅಟ್ಲೀಸ್ಟ್ ಆಟಿಟ್ಯೂಡ್ ಇದೆ, ಮಾಡಬೇಕು, ನಾವು ಹೆಂಗಾರು ಕಮ್ಮಿ ಮಾಡಬೇಕು ಅನ್ನೋದು ಇದೆ. ಅದ್ ಮೀನ್ಸ್ ಜನಕ್ಕೆ ಹೇಳ್ತಿದ್ದಾರೆ ನಾವು ಕಮ್ಮಿ ಮಾಡ್ತೀವಿ ಅಂತ. ನೋಡೋಣ. ಸಿ, ದಿಸ್ ಇಸ್ ದ ಫಸ್ಟ್ ಬಡ್ಜೆಟ್. ಮುಂದಿನ ಬಡ್ಜೆಟ್ ಹೇಗಿರುತ್ತೆ ಅಂತ ಅವಾಗ ಒರಿಜಿನಲ್ ವಾಟ್ ಇಸ್ ಮೋದಿ ಅಂಡ್ ಇಸ್ ಗವರ್ಮೆಂಟ್ ಗೊತ್ತಾಗ್ತದೆ. ಈ ಟೈರ್ 2 ಟೈರ್ 3 ಸಿಟೀಸ್ ಬಗ್ಗೆ ಒಂದು ಇಂಡಸ್ಟ್ರಿ ಬರಬೇಕು, ಎಲ್ಲರೂ ಬೆಂಗಳೂರಿಗೆ ಬರ್ಕೊಡ್ದು, ಅದು ಸೆಂಟ್ರಿಗೆ ಸ್ಪೆಸಿಫಿಕ್ಕು, 65% ಇನ್ಕಮ್ ಆಫ್ ದಿ ಸ್ಟೇಟ್ ಆಲ್ಸೋ ಕಮ್ಸ್ ಫ್ರಮ್ ಕರ್ನಾಟಕ, ಬೆಂಗಳೂರಿಂದ ಬರುತ್ತೆ ಅಂದಾಗ ಈ ಟೈರ್ 2 ಇವಾಗ ಒಂದು ಭಾಳ ಇಂಪಾರ್ಟೆಂಟ್. ನೀವು ನೋಡಿ, ಸಬ್ಸಿಡಿನ ಜಾಸ್ತಿ ಅಂತೂ ಮಾಡಿಲ್ಲ. ಯಾವ್ಯಾವ ಸಬ್ಸಿಡಿ ಕೊಟ್ಟಿರೋದು, ಆ ಸಬ್ಸಿಡಿ ಯಾಕೆ ಕೊಟ್ಟಿದ್ದಾರೆ, ಒಂದು ವಿಶೇಷ ಇದಕ್ಕೆ ಕೊಟ್ಟಿರ್ತಾರೆ. ಎಲ್ಲ ರಾಜ್ಯದಲ್ಲೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಒಂದು ಟ್ಯಾಕ್ಸ್ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ಯಾವುದೇ ಒಂದು ಅಡ್ವಾನ್ಸ್ ದೇಶ ನೋಡಿ, ಎನಿ ಆಫ್ ದಿ ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್, ದೇ ಆಲ್ ಗ್ರೋನ್ ಬಿಕಾಸ್ ಒನ್ ಸ್ಟ್ರಕ್ಚರ್, ಒನ್ ಇದು. ಯಾವಾಗ ನಾವು ಒಂದು ಯೂನಿಫಾರ್ಮ್ ಕೋಡ್ ಥರ ಇರುತ್ತೆ, ಎಲ್ಲನೂ ಒಟ್ಟಿಗೆ ಬೆಳೆಯುತ್ತೆ. ಎರಡನೇದು, ಇವಾಗ ಏನಾಗುತ್ತೆ, ನಿಮಗೆ ಕರೆಕ್ಟ್ ಇನ್ಕಮ್ ಗೊತ್ತಾಗುತ್ತೆ, ಯಾವುದಕ್ಕೆ ಯಾವ ಸ್ಟೇಟ್ಗೆ ಎಷ್ಟು ಹೋಗುತ್ತೆ, ಯಾವ ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು ಹೋಗುತ್ತೆ. ಸೊ ಆಟೋಮ್ಯಾಟಿಕ್ಲಿ ಇನ್ ದ ನೆಕ್ಸ್ಟ್ ಇಯರ್ ಆ್ಯಂಡ್ ಹಾಫ್, ಈಗ ಅವರು ಈ ಬಡ್ಜೆಟಲ್ಲಿ ಬೈ ಡಿಸೆಂಬರ್ ವಿ ವಾಂಟ್ ಟು ಇಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದೇ ಇಂಪ್ಲಿಮೆಂಟ್ ಫ್ರಮ್ 1st of April 2015. ಭಾಳ ಒಳ್ಳೆ ಮೂವ್. ನಾವು ಆಲ್ರೆಡಿ ಆ ವಿಚಾರದಲ್ಲಿ ನೀವು ಕರ್ನಾಟಕದಲ್ಲಿ ನಮ್ಮ ಟ್ರೇಡು ಮತ್ತು ಇಂಡಸ್ಟ್ರಿನವ್ರನ್ನ ನೀವು ಯಾವತ್ತೂ ಹೆಮ್ಮೆ ಕೊಡಬೇಕು. 96% ನಾವು ಇದು ಮಾಡಿದ್ದೀವಿ. 37,000 ಕೋಟಿ ಮೊನ್ನೆ ಕಟ್ಟಿರೋದು ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿರೋದು ಟ್ರೇಡ್ ಮತ್ತು ಇಂಡಸ್ಟ್ರಿ. ಈ ವರ್ಷದ ಟಾರ್ಗೆಟ್ 41,000 ಕೋಟಿ ಸಿದ್ದರಾಮಯ್ಯನವ್ರಿಗೆ ಅವರೇ ಬರೆದಿದೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಒಂದು 5 ಸೆಕ್ಟರ್ ಮಾಡಿದ್ದಾರೆ. ಆ ವಿಚಾರದಲ್ಲಿ ಕರ್ನಾಟಕ ಶುಡ್ ಬಿ ವೆರಿ ಲಕ್ಕಿ ಬಿಕಾಸ್ ಬೆಂಗಳೂರು ಪಕ್ಕದಲ್ಲೇ ಇದೆ, 65-70 ಕಿಲೋಮೀಟರ್. ನಾಟ್ ಎ ಗುಡ್, ಇಟ್ಸ್ ಅ ವೆರಿ ಸ್ಮಾಲ್ ಜರ್ನಿ ಟು ಕಂಡ್ರೆ. ಇವತ್ತು ಲಿಂಕ್ ಮಾಡಬೇಕು ಅಂದರೆ ತುಮಕೂರಿಗೂ ಬೆಂಗಳೂರಿಗೂ ಇಟ್ ವಿಲ್ ಬಿ ಓನ್ಲಿ ಇನ್ 30 minutes ಇಟ್ ಕ್ಯಾನ್ ಬಿ ಲಿಂಕ್ಡ್ ಬಿಕಾಸ್ ಆಲ್ರೆಡಿ ದೇರ್ ಇಸ್ ಎ ನ್ಯಾಷನಲ್ ಹೈವೇ, already there is a rail. So connectivity becomes very easy. So people who want to now move away from Bangalore will definitely move away. Yakendre power is one problem. Water really sir. First one, ಅಲ್ಲ, ಕುಡಿಯೋ ನೀರಿಗೆ ಹೇಮಾವತಿ ಕೊಡಬಹುದು ಇಂಡಸ್ಟ್ರಿಯಲ್ ಝೋನಿಗೆ ಕುಡಿಯೋ ನೀರಿಗೆ.